ಈ ಅವಿನಾಶ್ ಆಯುರ್ವೇದಿಕ್ ಅಂಕುಶ್ ಆಯುರ್ವೇದಿಕ್ ಕೇರ್ಸ್ ಕ್ಲಿನಿಕ್ ಏನಿದೆ ಅದು ಥೆರಪಿದು ಮಾಡ್ತಾಯಿದ್ರು ಅವರು. ಪಕ್ಕದಲ್ಲಿ ಇದೆ. ಅದು ಡೀಟೇಲ್ ಈಗ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ. ದೂರದಾರ ತಾಯಿ, ಮೃತರದ ತಾಯಿ ಅವರು ದೂರು ಕೊಟ್ಟಿದ್ದಾರೆ. ಫಸ್ಟ್ ಅದು ಅನ್ಯಾಚುರಲ್ ಡೆತ್ ಅಂತ ತೊಗೊಂಡಿದ್ದೀವಿ ನಾವು, ನ್ಯಾಚುರಲ್ ಫಾಲ್ ಇರ್ಬೋದು ಅಂತ. ಬಟ್ ಅದು ನೋಡಿದ ಮೇಲೆ ಸ್ವಲ್ಪ ಡೌಟ್ ಬಂತು. PM ರಿಪೋರ್ಟ್ ಆಯಿತು, ಅಲ್ಲಿ ಬ್ಲಡ್ ಸ್ಟೇನ್ ಅನಾಲಿಸಿಸ್ ವಗೇರ. ಸೊ ಫಾರೆನ್ಸಿಕ್ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ. ನಮಗೆ ನಮ್ಮ ಡೌಟ್ ಕನ್ಫರ್ಮ್ ಮಾಡೋದು ಕೆಲಸ ಫಾರೆನ್ಸಿಕ್ಕಿಂದ ಆಗಿದೆ. ಅವರು ಹೇಳಿದ ರೂಮ್ ಬೇರೆ ಇತ್ತು, ಬ್ಲಡ್ ನಮಗೆ ಸಿಕ್ಕಿತ್ತು ಬೇರೆ ರೂಮ್ನಲ್ಲಿ, ಅದರಿಂದ ನಮಗೆ ಡೌಟ್ ಪಕ್ಕ ಆಯಿತು. ಅದು ಈಗ ಇನ್ನು ತನಿಖೆಯಲ್ಲಿ ಗೊತ್ತಾಗ್ತದೆ. ಬಟ್ ಮೇಲ್ನೋಟಕ್ಕೆ ಅವರು ಅವನು ಬೇಡ ಅಂತ ಇವರು ಪ್ಲ್ಯಾನ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಇದೆ ಫೈನಾನ್ಷಿಯಲ್ ಡೀಲಿಂಗ್ ಇನ್ನೂ ಏನು ಎಸ್ಟಾಬ್ಲಿಷ್ ಆಗಿಲ್ಲ. ಹೌದು, ಇಬ್ಬರು ಮಕ್ಕಳು ಇದ್ದಾರೆ. ಹೌದು, ಅವರು ಇವನು ಅಬ್ಜೆಕ್ಷನ್ ಮಾಡ್ತಾ ಇದ್ದಾನೆ ಅಂತ. ಸೊ ಇದು ಮೇಲ್ನೋಟಕ್ಕೆ ಬಂದಿದೆ. ಈಗ ಕನ್ಫರ್ಮ್ ನಾವು ಈ ತನಿಖೆಯಲ್ಲಿ ಗೊತ್ತಾಗ್ತದೆ. ಇಲ್ಲ, ಅವರು ಕೋಆಪ್ರೇಟ್ ಮಾಡಿರಲಿಲ್ಲ. ಅವರು ಅದೇ ನಮಗೆ ಮಿಸ್ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಈಗ ತನಿಖೆಯಲ್ಲಿ ಗೊತ್ತಾಗ್ತದೆ.